ಇನ್ನು IPL 2026 ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಉದ್ಘಾಟನೆ ಆಗುತ್ತೆ. ನಾಳೆ ಸಂಜೆ RCB ವರ್ಸಸ್ SRH ನಡುವೆ ಮೊದಲ ಮ್ಯಾಚ್ ಇದೆ. ಅಂದ್ರೆ ಒಂದು ಉದ್ಘಾಟನಾ ಸಮಾರಂಭ, ಆ ರೀತಿಯಾದಂತಹ ಸಮಾರಂಭಗಳು ಈ ಬಾರಿ ಇಲ್ಲ. ಹಲವು ಕಾರಣಗಳನ್ನ ಕೂಡ BCCI ಕೊಟ್ಟಿದೆ. ಬಹಳ ಪ್ರಮುಖವಾಗಿ ಕಳೆದ ವರ್ಷ ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟರಲ್ಲ, ಅವರ ಗೌರವಾರ್ಥವಾಗಿ ಈ ಸಾರಿ ನಾವು ಆ ಒಂದು ಅದ್ಭುತವಾದಂತಹ ಆರಂಭವನ್ನ ಮಾಡಲ್ಲ ಅಥವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಿಲ್ಲ ಅಂತ ಹೇಳಿ BCCI ಹೇಳಿದೆ ಈಗಾಗಲೇ. ಸೊ ಯಥಾವತ್ತಾಗಿ ಮೊದಲ ಮ್ಯಾಚ್ ನಡೆಯುತ್ತೆ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ. ಜೊತೆಗೆ ಈಗಾಗಲೇ KSCA ಇಂದ ಸಕಲ ರೀತಿಯಾಗಿ ಸಿದ್ಧತೆ ಆಗಿದೆ. ಕ್ರೀಡಾಂಗಣದಲ್ಲಿರುವಂತಹ ಗೇಟ್ಗಳ ಕೀ ಕಂಟ್ರೋಲ್ ಪಡೆದಿದ್ದಾರೆ ಪೊಲೀಸರು. ಯಾವುದೇ ಅನಾಹುತ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಬಹಳ ಪ್ರಮುಖವಾಗಿ ಈಗ IPL ಆರಂಭದ ಸಂದರ್ಭದಲ್ಲಿ ಬಹಳಷ್ಟು ನೂಕುನುಗ್ಗಲಾಗ್ತವೆ, ಬಟ್ ಈ ಬಾರಿ ಯಾವ ರೀತಿಯಾಗಿರುತ್ತೆ ವ್ಯವಸ್ಥೆ? ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ರೀತಿಯಾಗಿ ಸಜ್ಜಾಗಿದೆ? ರಾಮ, ನಾಳೆಯಿಂದ 19ನೇ ಆವೃತ್ತಿ ಏನು IPL ಮ್ಯಾಚ್ಗಳು ಶುರುವಾಗ್ತಾ ಇದೆ. ಅದಕ್ಕೆ ಮೊದಲ ಪಂದ್ಯ ಉದ್ಘಾಟನಾ ಸಮಾರಂಭದ ಜೊತೆಗೆ ಆಚರಣೆ ಆರಂಭ ಮಾಡಬೇಕು ಅಂತಿದ್ರು. ಆದರೆ ಉದ್ಘಾಟನಾ ಸಮಾರಂಭವನ್ನು ಕ್ಯಾನ್ಸಲ್ ಮಾಡಿ ಕೇವಲ ಪಂದ್ಯಾವಳಿಗೆ ನಡೆಸೋದಕ್ಕೆ ಮಾತ್ರ KSCA ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು KSCA ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಕೈಗೊಂಡಿರ್ತಕ್ಕಂಥದ್ದು. ನಾಳೆ ಏನು ಸಂಜೆ ಆರಂಭವಾಗ್ತಕ್ಕಂಥ RCB ವರ್ಸಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಏನಿದೆ, ಆ ಒಂದು ಪಂದ್ಯ ವೀಕ್ಷಣೆಗೆ ಬರ್ತಕ್ಕಂಥ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಅನಾಹುತಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಈ ಕ್ರಿಕೆಟ್ ನೋಡೋದಕ್ಕೆ ಬರ್ತಕ್ಕಂಥ ಅಭಿಮಾನಿಗಳು ಅವರ ಟಿಕೆಟ್ನಲ್ಲಿರ್ಬೋದು ಅಥವಾ ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಟಿಕೆಟ್ಗಳಲ್ಲಿ ಯಾವ ಗೇಟ್ನಲ್ಲಿ ಎಂಟ್ರಿ ಆಗಬೇಕು, ಜೊತೆಗೆ ಯಾವ ಗೇಟ್ನಲ್ಲಿ ಎಕ್ಸಿಟ್ ಆಗಬೇಕು ಅಂತಕ್ಕಂಥ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ನಾಳಿನ ಬಂದೋಬಸ್ತ್ಗಾಗಿ ಸುಮಾರು 2,000 ಪೊಲೀಸ್ ಸಿಬ್ಬಂದಿಯನ್ನು ಅಲ್ಲಿ ನೇಮಕ ಮಾಡಿರ್ತಕ್ಕಂಥ, ಅದರಲ್ಲಿ ಇಬ್ಬರು DCPಗಳು, 4 ಜನ ACPಗಳು, ಉಳಿದಂತೆ ಸುಮಾರು 20ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಸೇರಿದಂತೆ KSRP ಬೆಂಗಳೂರು ಸಿಟಿ ಪೊಲೀಸರು 2,000 ಜನ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತ ಮತ್ತು ಒಳಗಡೆ ಏನು ಆ ಒಂದು ಬಂದೋಬಸ್ತನ್ನು ನಡೆಸಲಿದ್ದಾರೆ. ಯಾವುದೇ ರೀತಿಯಾಗಿ ಕಳೆದ ಬಾರಿ ಏನು ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣ ಇತ್ತು, ಅಂತಹ ಯಾವುದೇ ಸಣ್ಣ ಒಂದು ಘಟನೆಗಳಿಗೂ ಅನಾಹುತಗಳಿಗೂ ಎಡೆ ಮಾಡಿಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ KSCA ಆಂತರಿಕವಾಗಿ ಅಂದರೆ ಏನು ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಏನೆಲ್ಲ ಬಂದೋಬಸ್ತುಗಳನ್ನು ಕೈಗೊಳ್ಳಬೇಕು, ಅವರ ಖಾಸಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಇನ್ನು ಉಳಿದಂತೆ ಹೊರಗಡೆ ಆಗ್ತಕ್ಕಂಥ ಅನಾಹುತಗಳನ್ನು ಕಂಟ್ರೋಲ್ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯಾದಂಥ ಬೆಟ್ಟಿಂಗ್ ಇರ್ಬೋದು ಅಥವಾ ಟಿಕೆಟ್ಗಳನ್ನು ಮಾರಾಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಾಳಸಂತೆಯಲ್ಲಿ ಏನು ಟಿಕೆಟ್ಗಳನ್ನು ಮಾಡ್ತಾರೆ ಅಂಥವುದ್ರ ಮೇಲೆ ತೀವ್ರ ನಿಗಾವನ್ನು ಇಟ್ಟಿದ್ದಾರೆ. ಉಳಿದಂತೆ ಬೆಟ್ಟಿಂಗ್ ಆ್ಯಪ್ಗಳ ಮೇಲೂ ಸಹ ಬೆಂಗಳೂರು ಸಿಟಿ ಪೊಲೀಸರು ಒಂದು ನಿಗಾವನ್ನು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಹಿಂದೆ ನಕಲಿ ಟಿಕೆಟ್ ಮಾರಾಟ ಜಾಲಗಳ ಮೇಲೆ ಒಂದು ನಿಗಾವನ್ನು ಇಟ್ಟಿದ್ರು. ಯಾವುದಾದ್ರು ಟಿಕೆಟ್ ಬೇಕು ಅಂತಂದ್ರೆ ಅದ್ರ ಮೇಲೆ ನಿಗಾ ಇಟ್ಟಿದ್ರು. ಆದರೆ ನಾಳೆ ಈ ರೀತಿಯಾಗಿ ಇರ್ತಕ್ಕಂಥ ನಕಲಿ ಬೆಟ್ಟಿಂಗ್ ಟಿಕೆಟ್ ಆ್ಯಪ್ಗಳಿರ್ಬೋದು, ಬೆಟ್ಟಿಂಗ್ ದಂಧೆ ಇರ್ಬೋದು, ಇವೆಲ್ಲದರ ಜೊತೆಗೆ ಹೆಚ್ಚಿನ ಆದ್ಯತೆಯನ್ನು ಬಂದೋಬಸ್ತ್ಗಾಗಿ ಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕಳೆದ ವಿಜಯೋತ್ಸವ ಸಂದರ್ಭದಲ್ಲಿ ಸಾವನ್ನಪ್ಪಿದಂಥ 11 ಜನಕ್ಕೆ ಒಂದು P1 ಸ್ಟ್ಯಾಂಡ್ ಅಂತ ಏನೋ ಒಂದು ವಿಭಾಗ ಇದೆ, ಅಲ್ಲಿ 11 ಸೀಟ್ಗಳನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ. ಅಲ್ಲಿ ಯಾವ ಒಬ್ಬ ಕ್ರಿಕೆಟ್ ಅಭಿಮಾನಿಗಳು ಸಹ ಕೂತ್ಕೊಳ್ಳೋಗಿಲ್ಲ. ಯಾವ ಮೃತಪಟ್ಟವರ ಹೆಸರಿನಲ್ಲಿ ಆ ಸೀಟ್ಗಳನ್ನು ರಿಸರ್ವ್ ಮಾಡಿಟ್ಟಿರ್ತಕ್ಕಂಥದ್ದು. ರಾಮ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.